ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನದ ಮಧ್ಯದಲ್ಲೇ ಇಬ್ಬರು ನಾಯಕರು ಮತ್ತೊಮ್ಮೆ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇಬ್ಬರು ನಾಯಕರು ಎದುರು ಬದರಾಗಿ ಕೂತ್ಕೊಂಡು ಮಾತನ್ನ ಶುರು ಮಾಡಿದ್ದಾರೆ. ಬಟ್ ಒಪ್ಪಂದದ ವಿಚಾರಗಳು ಚರ್ಚೆ ಆಗ್ತಾ ಇದೆಯಾ, ಬೇರೆ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಒಪ್ಪಂದದ ವಿಚಾರ ಚರ್ಚೆ ಆಗಿದ್ರೆ ಇಬ್ಬರು ನಾಯಕರು ಮಾತ್ರ ಇರಬೇಕಾಗಿತ್ತು. ಡಿ ಕೆ ಸುರೇಶ್ ಅವರು ಇದ್ದಿದ್ರು ಕೂಡ ಪರವಾಗಿರ್ಲಿಲ್ಲ. ಬಟ್ ಡಾಕ್ಟರ್ ರಂಗನಾಥ್ ಅವರು, ಕುಣಿಗಲ್ ಶಾಸಕರು ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಹಂಗಾಗಿ ಅವರು ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಪರವಾಗಿದ್ದವರು. ಹಂಗಾಗಿ ಗೊತ್ತಿಲ್ಲಪ್ಪ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಏನೆಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಷ್ಟು ಜನ ನಾಯಕರು ಅಂತ. ಅದು ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ ಬಿಡಿ. ಈಗ ಒಪ್ಪಂದ ಅದು ರಹಸ್ಯ ಆಗಿ ಉಳಿದಿದೆ, ಇಬ್ಬರು ನಾಯಕರಿಗೆ ಮಾತ್ರ ಗೊತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಾ ಪಕ್ಷದ ಬಹುತೇಕ ಸಚಿವರು, ಶಾಸಕರಿಗೆಲ್ಲ ಗೊತ್ತಿದೆ. ಅವರ ಆಪ್ತ ಬಳಗದಲ್ಲಿದ್ದಂತಹ ಕೆಲ ನಾಯಕರಿಗೆ ಆಲ್ರೆಡಿ ಗೊತ್ತಿರುವಂತಹ ವಿಚಾರ, ಅದು ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ. ಹಂಗಾಗಿ ಯಾರಿದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಪ್ರಾರಂಭ ಆಗಿದೆಯಾ ಗೊತ್ತಿಲ್ಲ. ಹೇಳಬೇಡಿ ಅಂದ್ರೆ ಯಾರು ಹೇಳಲ್ಲ. ಅಲ್ಲಿ ನೀವು ರಹಸ್ಯ ಕಾಪಾಡ್ಕೊಳ್ಬೇಕು, ಇಲ್ಲಿ ಚರ್ಚೆ ಆಗಿರುವ ವಿಚಾರಗಳು ಹೊರಗಡೆ ಹೋಗಬಾರದು ಅಂತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ತಾಕೀತು ಮಾಡಿದ್ರೆ ಖಂಡಿತ ಯಾವ ವಿಚಾರಗಳು ಕೂಡ ಅಲ್ಲಿಂದ ಬಹಿರಂಗ ಆಗಲ್ಲ. ಅದು ಅಷ್ಟೇ ಗೌಪ್ಯವಾಗಿ ಉಳಿದುಕೊಳ್ಳುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿರೋದು. ಬ್ರೇಕ್ಫಾಸ್ಟ್ ಮಾಡ್ತಾ ಮಾತನಾಡ್ತಿದ್ದಾರೆ ಅಷ್ಟು ಜನ ನಾಯಕರು. ಅಷ್ಟು ಜನ ಅನ್ನೋದಕ್ಕಿಂತ ಇಬ್ಬರು ನಾಯಕರ ಮಧ್ಯದಲ್ಲೇ ಚರ್ಚೆ ಆಗೋದು ಪ್ರಾರಂಭಿಸಿದ್ದಾರೆ ಚರ್ಚೆಯನ್ನ. ಈ ಕಡೆ ಸಿದ್ದರಾಮಯ್ಯನವರು ಬಂದಂತ ಹೊತ್ತಲ್ಲಿ ಅವ್ರು ಬರಮಾಡ್ಕೊಂಡಾಗ ಕ್ಯಾಶುವಲ್ ಆಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತನಾಡಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಇದಿಷ್ಟು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಿನ ದಿನ ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಇಬ್ಬರು ನಾಯಕರ ಈ ಭೇಟಿ. ಇದರಿಂದ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶ ಅಂತೂ ಸ್ಪಷ್ಟವಾಗಿ ರವಾನೆ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ನಲ್ಲಿ ಡಿ ಕೆ ಸುರೇಶ್ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬ್ರೇಕ್ಫಾಸ್ಟ್ ನ ಎಕ್ಸ್ಕ್ಲೂಸಿವ್ ಟಾಕ್. ಏನ್ ಚರ್ಚೆ ಆಗ್ತಾ ಇದೆ, ಯಾವ ವಿಚಾರ ಪ್ರಸ್ತಾಪ ಆಯಿತು ಅನ್ನೋದ್ರ ಬಗ್ಗೆ. ಬ್ರೇಕ್ಫಾಸ್ಟ್ ನಲ್ಲಿ ಡಿ ಕೆ ಸುರೇಶ್ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಸುರೇಶ್ ಅವರು ಬ್ಯಾಟ್ ಮಾಡ್ತಿದ್ದಾರೆ. ಅಂದು ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ದಾರಂತೆ ಡಿ ಕೆ ಸುರೇಶ್ ಅವರು. ಅವತ್ತೇನು ಒಪ್ಪಂದ ಆಗಿತ್ತಲ್ಲ ಅದನ್ನ ನೆನಪಿಸ್ತಿದ್ದಾರೆ. ಸರ್ 2.5 ವರ್ಷ ಆಯ್ತು, ಯೋಚನೆ ಮಾಡಿ ಅಂತ ಡಿ ಕೆ ಸುರೇಶ್ ಅವರು ಕೇಳ್ತಿದ್ದಾರಂತೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಿ ಸರ್ ಅಂತ ಸಿದ್ದರಾಮಯ್ಯನವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಡಿ ಕೆ ಸುರೇಶ್. ಪಕ್ಷಕ್ಕಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಗೊತ್ತಲ್ವಾ ನಿಮ್ಗೆ? ಡಿ ಕೆ ಸುರೇಶ್ ಅವರು ಹಿಂಗ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅಂತ. ಪಕ್ಷಕ್ಕಾಗಿ ನಮ್ಮ ಸಹೋದರ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನಿಮ್ಮಷ್ಟೇ ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವತ್ತಾಗಿರುವಂತಹ ಒಪ್ಪಂದ ನೆನಪಿದೆಯಲ್ವಾ ಸರ್? ಅದರ ಪ್ರಕಾರ ಕೊಟ್ಟ ಮಾತಿನಂತೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿ ಅಂತ ಡಿ ಕೆ ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಆರಂಭಿಕ ಹಂತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗ ಸ್ಟಾರ್ಟ್ ಆಗಿರುವಂತಹ ಮೀಟಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೋಡ್ತಿದ್ದೀರಿ, ಏನ್ ವಿಶ್ಲೇಷಣೆ ಅಂತ? ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆಯಾ, ಆದ್ರೆ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಗೆ ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಸುರ್ತಿ, ಸದಾಶಿವನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಶುರುವಾಗಿದೆ. ಶುರುವಾದ ತಕ್ಷಣವೇ ಉಭಯ ಕುಶಲೋಪರಿ ಆದ ಬಳಿಕ ಸಹಜವಾಗಿ ಡಿ ಕೆ ಸುರೇಶ್ ಹಾಗೂ ಕುಣಿಗಲ್ ರಂಗನಾಥ್ ಅವರ ಕಡೆಯಿಂದ ಒಂದು ಮನವಿ ಸಿದ್ದರಾಮಯ್ಯ ಅವರ ಮುಂದೆ ಇಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರೋದು. ಯಾಕಂತ ಹೇಳಿದ್ರೆ ಡಿ ಕೆ ಸುರೇಶ್ ಕಳೆದ 1 ವಾರದಿಂದಲೂ ಕೂಡ ದೆಹಲಿಯ ಪಾಲಿಟಿಕ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಅವರು ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು. ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಯಾವ ರೀತಿಯಾದಂಥ ಒಂದು ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆ ಮಾಡಿದ್ರು. ತದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರು ಸಭೆ ಮಾಡಿದ್ರು. ಹೀಗಾಗಿ ಆ ಎರಡೂ ಸಭೆಯಲ್ಲೂ ಏನು ಮಾಹಿತಿ ಸಿಕ್ತು ಅದನ್ನು ಈಗ ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಡ್ತಾ ಇರುವಂಥದ್ದು. 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಹಜವಾಗಿ ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಬಲವಾಗಿ CM ಸ್ಥಾನವನ್ನು ಕ್ಲೇಮ್ ಮಾಡಿದ್ರು. ಆದರೆ 2.5 ವರ್ಷದ ಬಳಿಕ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದ್ದರಿಂದ ಅದನ್ನು ಮತ್ತೊಮ್ಮೆ ಈಗ ಸಿದ್ದರಾಮಯ್ಯ ಅವರ ಬಳಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮನವಿ ಮಾಡ್ತಿರುವಂಥದ್ದು.
ನಮ್ಮ ಅಣ್ಣನಿಗೂ ಕೂಡ ಒಂದು ಅವಕಾಶವನ್ನು ತಾವು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಇದು ಸಹಜವೂ ಕೂಡ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಸಂಘಟನೆ ಮಾಡಿದರೆ, ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದಾಗಿ ಹೋಗಿದ್ದರ ಪರಿಣಾಮವಾಗಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಇದನ್ನು ಅನೇಕ ಬಾರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ಸಿದ್ದರಾಮಯ್ಯ ಅವರು 2.5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ನಮ್ಮ ಅಣ್ಣನಿಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ತಾವು ಏನು ಹೇಳ್ತಿರೋ ಅದರಂತೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಾರೆ ಅಂತ ಇಲ್ಲಿ ನಾವು ಈ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರದಲ್ಲಿ ನಾವು ನೋಡಿದಾಗ ಡಿ ಕೆ ಸುರೇಶ್ ಅವರ ಒಂದು ಪಾತ್ರ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರೇ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದಾಗ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಮ್ಮ ಬಲವಾದಂಥ ಒಂದು ವಾದವನ್ನು ಯಾವ ರೀತಿಯಾಗಿ ಇಡಬೇಕು, ಯಾರಿಂದ ನಾವು ಈ ಸ್ಥಾನವನ್ನು ಯಾವ ರೀತಿಯಾಗಿ ಪಡಿಬೇಕು ಅನ್ನುವಂಥದ್ದನ್ನು ಈ ಹಿಂದೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹಾಗೂ ಕುಣಿಗಲ್ ರಂಗನಾಥ್, MLC ರವಿ ಇದ್ದಂಥ ಒಂದು ಸಭೆಯಲ್ಲಿ ಇದನ್ನೇ ಹೇಳಿದ್ರು. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾ ಇರುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ಗಿಂತಲೂ ಡಿ ಕೆ ಸುರೇಶ್ ಅವರ ಪಾತ್ರ ಹೆಚ್ಚಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ಅದನ್ನೇ ಮನವಿ ಮಾಡ್ಕೊಳ್ತಾ ಇರುವಂಥದ್ದು ಡಿ ಕೆ ಸುರೇಶ್ ಅವರು. ತಾವು ಅವತ್ತು ಕೊಟ್ಟಂತಹ ಮಾತಿನಂತೆ ನಮ್ಮ ಅಣ್ಣನಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು. ಇನ್ನು ಇದನ್ನು ಹೊರತುಪಡಿಸಿ ನಾವು ನೋಡಿದ್ದೆ ಆದರೆ ಈ ಡಿ ಕೆ ಸುರೇಶ್ ಮತ್ತು ಕುಣಿಗಲ್ ರಂಗನಾಥ್ ಅವ್ರಿಗೆ ಇಷ್ಟು ಸೀಮಿತ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮಾಡ್ತಿರುವಂಥ ಒಂದು ತಂತ್ರಗಾರಿಕೆ ಏನು ಅಂತ ಹೇಳಿದ್ರೆ 8ನೇ ತಾರೀಕಿಂದ ಆರಂಭ ಆಗ್ತಾ ಇರುವಂತಹ ಬೆಳಗಾವಿಯ ಅಧಿವೇಶನ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಈಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಬರೀ ಗೊಂದಲದ ರಾಜಕಾರಣ ನಡೀತಾ ಇದೆ. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇದೆ. ಉಭಯ ಬಣಗಳ ನಡುವೆ ಬಹಿರಂಗವಾಗಿ ಹೇಳಿಕೆಗಳು ಬರ್ತಾ ಇದ್ದಾವೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ರು, ಅಧಿವೇಶನಕ್ಕೂ ಮೊದಲೇ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ. ಇದನ್ನು ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ BJP ಮತ್ತು JDS ಪಕ್ಷಗಳು ಕೂಡ ನಿರ್ಧಾರ ಮಾಡಿದ್ದಾವೆ. ಹೀಗಾಗಿ ಮುಂದಿನ ವಾರ ಸೋಮವಾರದಿಂದ ಆರಂಭ ಆಗ್ತಾ ಇರುವಂತಹ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರಮುಖವಾಗಿ ಮಂಗಳವಾರ ಅಂದರೆ ಮೊದಲನೇ ದಿನ ಈ ವಿಚಾರವನ್ನು ಕೈಗೆತ್ತಿಕೊಳ್ಳೋದಿಲ್ಲ. ಮಂಗಳವಾರ 2ನೇ ದಿನ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಗೊತ್ತುವಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು.